ರಾಮದುರ್ಗ ಪಟ್ಟಣದ ಶ್ರೀ ವಿಶ್ವೇಶ್ವರಯ್ಯ ಕಲ್ಯಾಣ ಮಂಟಪದ ಆವರಣದಲ್ಲಿ ಬಿಜೆಪಿ ವತಿಯಿಂದ ರಾಮದುರ್ಗ ಮಂಡಲದ ನೇತೃತ್ವದಲ್ಲಿ ಸಂಸದ ಜಗದೀಶ್ ಶೆಟ್ಟರ್, ಕೆಎಲ್ಇ ಸಂಸ್ಥೆ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ ಹಾಗೂ ಬಿಜೆಪಿ ಜಿಲ್ಲಾ ಗ್ರಾಮೀಣ ಘಟಕದ ಅಧ್ಯಕ್ಷ ಸುಭಾಷ್ ಪಾಟೀಲ್ ಏರ್ಪಡಿಸಿದ ಸತ್ಕಾರ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದವರು, ಈ ಸಂಸತ್ ಚುನಾವಣೆ ಗೆಲುವು ನನ್ನದಲ್ಲ, ನನ್ನ ಗೆಲುವು ಕಾರ್ಯಕರ್ತರಿಗೆ ಸಮರ್ಪಿಸುತ್ತೇನೆ. ರಾಜಕೀಯ ಜನ್ಮ ನೀಡಿದ ಭೂಮಿ ಹುಬ್ಬಳ್ಳಿಯಾದರೆ ಬೆಳಗಾವಿ ನನ್ನ ಕರ್ಮಭೂಮಿಯಾಗಿ ಸ್ವೀಕರಿಸಿದ್ದೇನೆ. ಈ ಭಾಗದ ಕಳಸಾ ಬಂಡೂರಿ ನಾಲೆ ಹಾಗೂ ಮಹದಾಯಿ ನೀರಿನ ನದಿ ಜೋಡಣೆ ಸೇರಿ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಶಕ್ತಿ ಮೀರಿ ಶ್ರಮಿಸುತ್ತೇನೆ ಎಂದು ಮಾಜಿ ಸಿಎಂ ಬೆಳಗಾವಿ ಲೋಕಸಭಾ ಸದಸ್ಯ ಜಗದೀಶ್ ಶೆಟ್ಟರ್ ಭರವಸೆಯನ್ನು ನೀಡಿದ್ದಾರೆ. ಸಂಸತ್ ಚುನಾವಣೆಯಲ್ಲಿ ಹಣಬಲ, ಅಧಿಕಾರದ ಬಲ ನಡೆಯುವುದಿಲ್ಲ ಎಂದು ಜಿಲ್ಲೆಯ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ. ಸಚಿವರ ಕ್ಷೇತ್ರದಲ್ಲಿಯೇ ಮಗನಿಗೆ ಸುಮಾರು 50,000 ಮತಗಳು ಕಡಿಮೆಯಾಗಿರುವುದು ಅವರ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಈ ಬಾರಿ ಮೋದಿಯವರು ದೇಶದಲ್ಲಿ ನಡೆಸಿದ ಆಡಳಿತದಿಂದ ಭಾರತಕ್ಕೆ ಗೌರವ ನೀಡುವ ಜಯ ಬೆಳಗಾವಿ ಕ್ಷೇತ್ರದಿಂದ ನಡೆದಿದೆ. ರಾಮದುರ್ಗ ಭಾಗಕ್ಕೆ ರೈಲ್ವೆ ಯೋಜನೆ, ನೀರಾವರಿ, ಶಬರಿಕೊಳ್ಳ ಪ್ರವಾಸಿ ತಾಣ ನಿರ್ಮಾಣದ ಸ್ಥಳೀಯ ಬೇಡಿಕೆಗಳನ್ನು ಪೂರೈಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ ಎಂದರು. ಆ ಶಬರಿಕೊಳ್ಳ ಪ್ರದೇಶಕ್ಕೂ ಹೋಗಿ ಬರೋಣ ಮತ್ತು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಕರ್ಕೊಂಡ್ ಬರ್ತೀನಿ. ಅದಕ್ಕೊಂದು ಅಧಿಕಾರಿಗಳ ಮುಖಾಂತರ ಅದಕ್ಕೊಂದು ಪ್ರಪೋಸಲ್ ರೆಡಿ ಮಾಡಿ ಯಾವ ರೀತಿ ಅದನ್ನ ಅಭಿವೃದ್ಧಿ ಮಾಡಲಿಕ್ಕೆ ಅಧಿಕಾರಿಗಳು ಏನು ಸಲಹೆ ಕೊಡ್ತಾರೆ ಮತ್ತು ನಮ್ಮ ಇಲ್ಲಿಯ ರಾಜಕೀಯ ಮುಖಂಡರು ಏನು ಸಲಹೆ ಕೊಡ್ತಾರೆ ಅದರ ಪ್ರಕಾರ ಒಂದು ಯೋಜನೆ ತಯಾರು ಮಾಡಿ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ಏನು ಅನುದಾನ ತರಲಿಕ್ಕೆ ಸಾಧ್ಯ ಆ ಕೆಲಸವನ್ನ ಮಾಡಿ ಶಬರಿಕೊಳ್ಳವನ್ನ ಪ್ರವಾಸಿ ಕೇಂದ್ರವನ್ನಾಗಿ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕು. ಕಳಸಾ ಬಂಡೂರಿ ಮಹದಾಯಿ ಇಲ್ಲಿ ರಾಮದುರ್ಗದಲ್ಲಿ ಹೋರಾಟ ನಡೆದಿತ್ತು. ನಾವು ಬಂದಿದ್ದೆ, ಹಿಂದೆ ಅಪೋಸ್ ಲೀಡರ್ ಇದ್ದಾಗ ಸೌದತ್ತಿಯಲ್ಲಿ ನಡೆದಿತ್ತು, ಬಂದಿದ್ದೆ, ಬೈಲೂರಲ್ಲಿ ಬಂದಿದ್ದೆ. ಅದೇ ರೀತಿ ನಮ್ಮ ನರಗುಂದು ಎಲ್ಲೆಲ್ಲಿ ಇದ್ರ ಬಗ್ಗೆ ಹೋರಾಟ ರೈತರು ಮಾಡಿದರೆ ಎಲ್ಲಾ ಕಡೆಗೂ ಸಹಿತ ಆ ಹೋರಾಟದಲ್ಲಿ ಪ್ರತ್ಯಕ್ಷವಾಗಿ ಇವತ್ತು ಆ ಹೋರಾಟದಲ್ಲಿ ಭಾಗವಹಿಸುವಂತ ಕೆಲಸವನ್ನ ಈ ಜಗದೀಶ್ ಶೆಟ್ಟರ್ ಮಾಡಿದ್ದಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದೆಲ್ಲ ಅವಾಗೆಲ್ಲ ಏನು ಅವಾರ್ಡ್ ಆಗ್ಬೇಕು, ಮಹದಾಯಿ ಟ್ರಿಬ್ಯುನಲ್ ನಲ್ಲಿ ನಡಿಬೇಕು, ಎಲ್ಲಾ ವಾದ ವಿವಾದ ಆಗಿ ಗೋವಾ ಸರ್ಕಾರ ಎಲ್ಲಿಯೂ ಹೇಳ್ತಿತ್ತು. ಈ ಮಹದಾಯಿ ವಿಚಾರದಲ್ಲಿ ಮಹದಾಯಿ ನದಿಯಲ್ಲಿ ಕರ್ನಾಟಕ ಒಂದು ಹನಿ ನೀರಿನ ಪಾಲು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಇವ್ರಿಗೆ ಯಾವುದೇ ಹಕ್ಕಿಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ಮಹದಾಯಿ ಟ್ರಿಬ್ಯುನಲ್ ಮುಂದೆ ಅವಾರ್ಡ್ ಅಲ್ಲಿ ವಾದ ವಿವಾದ ಆಗಿ ಯಾವ್ದು ಎಲ್ಲಾ ಕಾನೂನು ರೀತಿಯಾದಂತ ಡಾಕ್ಯುಮೆಂಟ್ಸ್ ಹಾಜರು ಮಾಡಿದ ಮೇಲೆ, ಸ್ಥಳ ವೀಕ್ಷಣೆ ಮಾಡಿದ ಮೇಲೆ ಇವತ್ತು ಮಹದಾಯಿ ಅದರಲ್ಲಿ ಕರ್ನಾಟಕಕ್ಕೆ 13 ಟಿಎಂಸಿ ಹೆಚ್ಚು ನೀರಿನ ಪಾಲಿದೆ ಅನ್ನುವಂತ ನಿರ್ಧಾರ ಇವತ್ತು ಈಗಾಗಲೇ ಮಹದಾಯಿ ಟ್ರಿಬ್ಯುನಲ್ ಆಗಿದೆ ಅನ್ನುವಂತ ಮಾತಾಡಿದ್ರು. ಕಳಸಾದಿಂದ 1.5 ಟಿಎಂಸಿ, ಬಂಡೂರಿಂದ 1.5 ಟಿಎಂಸಿ ಕುಡಿಯುವ ನೀರಿನ ಸಲುವಾಗಿ ಅದು ಮಂಜೂರಾಗಿದೆ. ಎಲ್ಲ DPR ಎಲ್ಲ ಪ್ರಪೋಸಲ್ ಎಲ್ಲ ರೆಡಿ ಇದೆ. ಈ ಪರಿಸರ ಇಲಾಖೆ, ಅರಣ್ಯ ಇಲಾಖೆ ಮುಂದೆ ಇವತ್ತು ಅದು ಫೈಲ್ಸ್ ಪೆಂಡಿಂಗ್ ಇದಾವೆ. ಈ ನಾನು ಲೋಕಸಭಾ ಸದಸ್ಯ ಆಗಿದ್ದರಿಂದ ಈಗಾಗಲೇ ಜಲಶಕ್ತಿ ಮಂತ್ರಿ ಇದ್ದಂತ CR ಪಾಟೀಲ್ ವೈಯಕ್ತಿಕವಾಗಿ ಒಂದು ಹಂತದಲ್ಲಿ ಸದನದಲ್ಲಿ ನಾನು ಭೇಟಿಯಾಗಿದ್ದೇನೆ. ಒಂದು ಸಮಯ ಕೊಡಿ, ಇದರ ಬಗ್ಗೆ ಹೆಚ್ಚಿನ ರೀತಿ ಕೂಡ ಚರ್ಚೆ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದರೆ, ಬಹುಶಃ ಈ ಬಜೆಟ್ ಅಧಿವೇಶನದಲ್ಲಿ ನಾನು ಪ್ರತ್ಯೇಕವಾಗಿ ಇದಕ್ಕಾಗಿನೇ ಅವರಿಗೆ ಸಮಯ ಕೇಳಿ ಈ ಕಳಸಾ ಬಂಡೂರಿ ಮಹದಾಯಿ ಬಗ್ಗೆ ಹೆಚ್ಚಿನ ರೀತಿಯಂತ ಒಂದು ಮಾತುಕತೆ ಚರ್ಚೆ ಮಾಡಿ ಒಂದು ರೀತಿ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗನೆ ಇದಕ್ಕೊಂದು ಕ್ಲಿಯರ್ ಸಿಗುವ ಸಲುವಾಗಿ ಏನ್ ಪ್ರಯತ್ನ ಮಾಡಬೇಕು ಒಬ್ಬ ಲೋಕಸಭಾ ಸದಸ್ಯರಿಗೆ ಆ ಪ್ರಯತ್ನವನ್ನ ನಾನು ಡೆಫಿನೆಟ್ ಆಗಿ ಮಾಡ್ತೀನಿ. ಅದು ನನ್ನ ಮೊದಲ ಕೆಲಸ ಅನ್ನುವಂತ ಮಾತನ್ನ. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್, ರಾಮದುರ್ಗ ಮತಕ್ಷೇತ್ರದ ಮೇಲೆ ಜಿಲ್ಲಾ ಮುಖಂಡರು ಹಾಗೂ ವರಿಷ್ಠರ ಆಶೀರ್ವಾದ ಇರಬೇಕು. ಯಾರು ಇಲ್ಲಿ ಪಕ್ಷ ಸಂಘಟನೆ ಹಾಗೂ ಜನತೆಯ ಸೇವೆ ಮಾಡುತ್ತಾರೆ ಎಂದು ಗಮನದಲ್ಲಿಟ್ಟುಕೊಂಡಿರಬೇಕು ಎಂದು ಮನವಿ ಮಾಡಿದ ಅವರು, ರಾಮದುರ್ಗ ತಾಲೂಕಿನ ಅಭಿವೃದ್ಧಿಗೆ ಜಗದೀಶ್ ಶೆಟ್ಟರ್ ವಿಶೇಷ ಕಾಳಜಿ ವಹಿಸಬೇಕೆಂದು ಕೇಳಿಕೊಂಡಿದ್ದಾರೆ. ಮಾತು ಕೊಟ್ಟಿದ್ರು, ಆ ಪ್ರಕಾರ ಸಿವಿಲ್ ಬೆಳಗಾವಿ ಕೊಟ್ಟರು. ಅಂತ ಸಂದರ್ಭದೊಳಗೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಗಂಡು ಮೆಟ್ಟಿನ ನಾಡು ಸನ್ಮಾನ್ಯ ಸುರೇಶ್ ಹೆಗಡೆ ಹಿಡ್ಕೊಂಡು 5ನೇ ಬಾರಿಗೂ ಇವತ್ತು ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಗಳನ್ನು ಕೆಲಸ ಮಾಡಿದ್ವಿ. ಏನು ಒಂದು ನಮ್ಮಲ್ಲೇ 294 ಮತಗಳು ಕಡಿಮೆ ಅದು. ನಾವೆಂದೂ ಲೋಕಸಭಾದೊಳಗೆ ಕಡಿಮೆ, ನನ್ನ ಇಲೆಕ್ಷನ್ದಾಗ ಕಡಿಮೆ ಆಗಿರ್ಬೇಕು ಬಹುತೇಕ. ಆ ಸಂದರ್ಭದೊಳಗೆ ದಯವಿಟ್ಟು ಮುಂದಿನ ದಿನಮಾನದೊಳಗೆ ಹಂಗೆ ಆಗಬಾರದು. ಇವತ್ತು ನೂತನ ಸಂಸತ್ ಸದಸ್ಯರಿಗೆ ನಾನು ಒಂದು ವಿಶೇಷ ಕಿವಿಮಾತು ಹೇಳ್ಬೇಕಂತಂದ್ರೆ, ತಮ್ಮೆಲ್ಲರ ರಾಮದುರ್ಗ ತಾಲೂಕಿನ ಒಡಂಬಡಿಕೆ ಇರ್ತಕ್ಕಂಥ ಒಂದು, ನಾನು ಸದಾನಂದಗೌಡರು ರೈಲ್ವೆ ಮಂತ್ರಿ ಅಂತ ಸಂದರ್ಭದೊಳಗೆ ಬಾಗಲಕೋಟೆ ಕುಡಿಚಿ ಇಲ್ಲೇ ಲೋಕಾಪುರ ಸ್ಟೇಷನ್ನಿಂದ ಈ ಸರ್ವೆ ಆಗೈತಿ. ದಯವಿಟ್ಟು ಅದನ್ನ ಜಗದೀಶ್ ಶೆಟ್ಟರ್ ಅವರು ಮಾಡಿಕೊಡ್ಬೇಕು. ಸರ್ವೆ ಆಗಿ ಎಲ್ಲ ಎಸ್ಟಿಮೇಟ್ ತಯಾರಾಗಿರ್ತೈತೆ.
ಅಂತ ಸಂದರ್ಭದೊಳಗೆ ಬಾಗಲಕೋಟೆ ಕುರ್ಚಿಯಿಂದ ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಧಾರವಾಡ ಈ ಒಂದು ಸಂದರ್ಭದೊಳಗೆ ತಾವು ದಯವಿಟ್ಟು ಮಾಡಿಸ್ಕೊಡ್ಬೇಕಂತ ಏಕೆಸಿ ನನಗೆ, ಯಾಕಂತಂದ್ರೆ ಇಲ್ಲಿ ಸಕ್ಕರೆ ಕಾರ್ಖಾನೆ ರಾಮದುರ್ಗ ತಾಲೂಕು 2 ಸಕ್ಕರೆ ಕಾರ್ಖಾನೆ, ಲೋಕಾಪುರದ ಸುಣ್ಣದ ಕಣಿ ನಾಡು ಅಂತ ಲಕ್ಷಾಂತರ ಭಕ್ತರು ಯಲ್ಲಮ್ಮ ದೇವಿಗೆ ಬರ್ತಕ್ಕಂಥ ಸಂದರ್ಭದೊಳಗೆ ಆ ಯಲ್ಲಮ್ಮ ದೇವಿಗೆ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಅಷ್ಟೇ ಅಲ್ಲದೆ ಈಗಾಗಲೇ ಕಳಸಾ ಬಂಡೂರಿ ಕೇಂದ್ರದ ತಂಡ ಬಂದು ಮೊನ್ನೆ ಕರ್ನಾಟಕ ಸರ್ಕಾರದಾಗ ಗೋಬಿ ಕೊಡಿಸುವಂತ ಗೋವಾ ಸರ್ಕಾರ ಮಾಡಿದಂಥ ಸಂದರ್ಭದೊಳಗೆ ಈಗಾಗಲೇ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮಾಡಿದಂಥ ಸರ್ವೆ ಬಂದು ವಿಸಿಟ್ ಕೊಟ್ಟು ಹೋದಂಥ ಸಂದರ್ಭದೊಳಗೆ ಶೀಘ್ರದಲ್ಲಿ ಕಳಸಾ ಬಂಡೂರಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕು. ನನ್ನ ತಾಲೂಕು ಹಿಂದುಳಿದ ತಾಲೂಕು ಇದ್ದಂಥ ಸಂದರ್ಭದೊಳಗೆ ಜಗದೀಶ್ ಶೆಟ್ಟರ್ ಹೆಚ್ಚು ಪ್ರಾಮಾಣಿಕ ಪ್ರಯತ್ನ ಮಾಡಿ ನನ್ನ ತಾಲೂಕಿಗೆ ಹೆಚ್ಚಿನ ಅನುದಾನ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ. ಈ ಕಾರ್ಯಕ್ರಮದಲ್ಲಿ ಇನ್ನೂ ಹಲವಾರು ಜನರು ಮಾತನಾಡಿದ್ದು, ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮಾರುತಿ ಕೊಪ್ಪದ್, ಮುಖಂಡರಾದ PF ಪಾಟೀಲ್, ಮಾರುತಿ ಕೊಪ್ಪದ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ ಕಲಾದಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.